5 ಹುಲಿಗಳ ಸಾವಿನ ಹಿಂದಿನ ಮರ್ಮದ ಬಗ್ಗೆ ಇದೀಗ ಪರಿಸರ ತಜ್ಞರು ತಕರಾರು ಎತ್ತಿದ್ದು, ಹುಲಿಗಳ ಸಾವಿನ ಹಿಂದೆ ಹಿರಿಯ ಅಧಿಕಾರಿಗಳ ಕರ್ತವ್ಯ ಲೋಪ ಎಂದು ಹೇಳುತ್ತಿದ್ದಾರೆ. ರಾಜ್ಯ ವನ್ಯಜೀವಿ ಮಂಡಳಿಯ ಮಾಜಿ ಸದಸ್ಯ ಹಾಗೂ ಪರಿಸರ ತಜ್ಞ ಜೋಸೆಫ್ ಹುವಾರ್ ಹೇಳುವಂತೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ವನ್ಯಧಾಮದ ಮೀಣ್ಯಂ ಬಳಿ 5 ಹುಲಿಗಳ ಸಾಮೂಹಿಕ ಸಾವಿನ ಬಗ್ಗೆ ಅನುಮಾನದ ಜೊತೆಗೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ವಿವರಿಸಿದ್ದಾರೆ. ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ದಿನಗೂಲಿ ನೌಕರರಾಗಿರುವವರಿಗೆ ಸರಿಯಾಗಿ ವೇತನವಾಗದೇ ಇರುವ ಹಿನ್ನೆಲೆಯಲ್ಲಿ ಕಾಡು ಕಾಯಲು ಸಿಬ್ಬಂದಿಗಳು ಸರಿಯಾದ ಕೆಲಸ ಮಾಡಿಲ್ಲ ಹಾಗೂ ಅವರಿಗೆ ವೇತನ ಪಾವತಿಸಿಲ್ಲ. ಹಿರಿಯ ಅಧಿಕಾರಿಗಳು ನಿರ್ಲಕ್ಷ್ಯತನವಾಗಿದೆ. ಈ ಪರಿಣಾಮವಾಗಿ ಕಾಡು ಪ್ರಾಣಿ ಬೇಟೆಯಾಡಲು ಕಳ್ಳ ಬೇಟೆಗಾರರು ಯತ್ನಿಸಿರಬಹುದೆಂದು ಶಂಕೆಯಂತೆ ಮಾತನಾಡಿದ್ದಾರೆ. ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ದಿನಗೂಲಿ ನೌಕರರಿಗೆ ಸರಿಯಾಗಿ ವೇತನ ಪಾವತಿಸಿದ್ರೆ ಅವರು ಕಾಡು ಕಾಯುವ ಕಾಯಕ ಮಾಡ್ತಿದ್ರು ಹಾಗೂ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಕ್ರಪಾಣಿರವರು ಈ ಹಿಂದೆ ಕರ್ತವ್ಯ ಲೋಪದ ಅಡಿಯಲ್ಲಿ ಅಮಾನತುಗೊಂಡಿದ್ರು. ಅವರನ್ನ ಇಲ್ಲಿಗೆ ನಿಯೋಜಿಸದೆ ಸರ್ಕಾರದ ತಪ್ಪಿನ ನಡೆಯಾಗಿದೆ ಎಂದು ಜೋಸೆಫ್ ಹುವಾರ್ ಹೇಳಿದ್ದಾರೆ. ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ನೌಕರರಾಗಿರುವವರಿಗೆ ಸರಿಯಾದ ವೇಳೆಗೆ ವೇತನ ಪಾವತಿಸುವಲ್ಲಿ ಡಿಸಿಎಫ್ ವಿಫಲರಾದರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಬೇಕಿತ್ತು. ಅವರೂ ಸಹ ವಿಳಂಬ ನೀತಿ ಮಾಡಿದ್ದಾರೆ ಹಾಗೂ ಇಲಾಖೆಯ ಉನ್ನತ ಅಧಿಕಾರಿಗಳ ನಿರ್ಲಕ್ಷ್ಯತನ ಹೆಚ್ಚಾಗಿದೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ನಮ್ಮ 5 ಟೈಗರ್ ಪಾಯ್ಸನ್ ಆಗಿರೋದು, MMLs ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಂದು ಕಾರಣ ಬರ್ತಿರೋದೇನೆಂದರೆ 3 ತಿಂಗಳಿಂದ ಅಲ್ಲಿ ಸ್ಟಾಫಿಗೆ ಪೇಮೆಂಟ್ ಮಾಡಿಲ್ಲ. ಇವರೆಲ್ಲ ಪೆಟಿ ಕ್ಯಾಶ್ ಪೇಮೆಂಟ್ ಸ್ಟಾಫು, ಡೈಲಿ ವೇಜರ್ಸು. ಇವ್ರಿಗೆ 3 ತಿಂಗಳು ಸಂಬಳ ಕೊಟ್ಟಿಲ್ಲ. ಸಂಬಳ ಕೊಡ್ದವರೆ ಇವರು ಹೇಗೆ ನಮ್ಮ ವಾಚರ್ಸ್ಗೆ ಕೆಲಸ ಮಾಡೋಕ್ಕೆ ಹೇಳ್ತಾರೆ. ಅಲ್ಲಿಗೊಬ್ಬರು ಕಾಂಟ್ರಾಕ್ಟರ್ ಇದ್ದರು, ಅವ್ರ ಕಡೆಯಿಂದ ಇದು ಪೇಮೆಂಟ್ ಆಗೋದು. ಅವ್ರಿಗೆ 2 ಕೋಟಿ ಏನೋ ಬ್ಯಾಲೆನ್ಸ್ ಇದೆ ಅಂದ್ಬಿಟ್ಟು ಅವರು ನಮ್ಮ ಕೈಗೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ನಿಲ್ಲಿಸಿದ್ದಾರೆ. 3 ತಿಂಗಳ ಹಿಂದೆ ಇವರೆಲ್ಲ ಒಂದು 50 ಜನ ಸೇರಿಕೊಂಡು ಸ್ಟಾಫ್ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಫಾರೆಸ್ಟ್ ಆಫೀಸರ್ ಎದುರಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ನಮ್ಗೆ ದುಡ್ಡು ಬರ್ತಿಲ್ಲ, ಫ್ಯಾಮಿಲಿಗೆ ತೊಂದರೆ ಆಗ್ತಿದೆ, ಊಟಕ್ಕೂ ತೊಂದರೆ ಆಗ್ತಿದೆ, ಹಾಸ್ಪಿಟಲ್ ಎಕ್ಸ್ಪೆನ್ಸ್ಗೂ ಬೇಕು ಅಂದ್ಬಿಟ್ಟು ಹೋಗಿ ಮಾತಾಡಿದ್ದಾರೆ. ಆದರೂ ಏನೂ ಆಗಿಲ್ಲ. ಇನ್ನೊಂದು ವಿಷಯ ಏನು ಬರೋದಂದರೆ, ಈ ಕಾಂಟ್ರಾಕ್ಟರ್ಗೆ ದುಡ್ಡು 2 ಕೋಟಿ ಕೊಡ್ದೋರಿದ್ರು ಬೇರೆ ಯಾರು ಕಾಂಟ್ರಾಕ್ಟರ್ಗೆ ಆಲ್ರೆಡಿ ಲೈನ್ ಅಪ್ ಮಾಡಿದ್ದಾರಂತೆ. ಸೊ ಬರ್ತಿರೋದೆಲ್ಲಂದರೆ ಸೀನಿಯರ್ ಆಫೀಸರ್ಸ್ ಮಿಸ್ಟೇಕು. ಅಲ್ಲಿನ DCF ಚಕ್ರಪಾಣಿ ಅವರು ಮುಂಚೆನೇ ಒಂದು ಸಸ್ಪೆಂಡ್ ಆಗಿದ್ದರು. ಅವ್ರನ್ನ ತೊಗೊಂಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ಟಿದ್ದು ಸರ್ಕಾರದ ಭಾಳ ದೊಡ್ಡ ತಪ್ಪಿದೆ. ಅವ್ರಕ್ಕಿಂತ ಒಬ್ಬರು ಸೀನಿಯರ್ ಇರೋದು CCF ಅಂದ್ಬಿಟ್ಟು ಹಿರೇಲಾಲ್, ಚಾಮರಾಜನಗರ CCF ಅವರಾದರೂ ಏನಾದ್ರು ಮಾಡಬೇಕಾಯ್ತು. ಸೊ ಎರಡರದ್ದು ಪ್ರಾಬ್ಲಮ್ ಬರುತ್ತೆ ಇಲ್ಲಿ. ಅದ್ರ ಮೇಲೆ ಇರೋದು ABPCCF ವೈಲ್ಡ್ ಲೈಫು ಮತ್ತು PCCF ವೈಲ್ಡ್ ಲೈಫ್ ಬರ್ತಿದೆ. ಇವರೆಲ್ಲ ಏನು ಮಾಡ್ತಿದ್ರು? ಇವರೆಲ್ಲ ಇದು ನಮ್ಮ ಹುಲಿಗಳು ಇಷ್ಟು ಸತ್ತಿದೆ ಅಂದರೆ ಇವ್ರದ್ದೆಲ್ಲ ಕಾರಣ ಇದೆ. ಈಗ DCF ಮಾಡಿಲ್ಲ ಅಂದರೆ ಅವ್ರಿಗಿನ್ನ ಒಬ್ಬರು ಸೀನಿಯರ್ ಆಫೀಸರ್ ಇದ್ದಾರೆ, ಅವರು ಏನಾದ್ರು ಮಾಡಬೇಕಾಯ್ತು. ಅವ್ರಕ್ಕಿಂತ ಸೀನಿಯರ್ ಬೇರೆ ಆಫೀಸರ್ಗಳು ಅವರಾದ್ರೂ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಯ್ತು. ಇವ್ರು ಮಾಡ್ತಿರೋದ್ರಿಂದ ಸ್ಟಾಫಿಗೆ ತೊಂದರೆ ಕೊಟ್ಕೊಂಡು ಸ್ಟಾಫ್ ಸ್ವಲ್ಪ ಏನೋ ರಿಲ್ಯಾಕ್ಸ್ ಮಾಡಿದ್ವಿ. 5 ಟೈಗರ್ ಸತ್ತಿದೆ. ಈಗ ಎಲ್ಲರೂ ಕಾರಣ ಗೊತ್ತು, ಯಾರು ಹೊಣೆ ಅಂದ್ಬಿಟ್ಟಿದ್ದು. ಸೊ ಇದು ಎಲ್ಲರದ್ದು ಮಿಸ್ಟೇಕ್ ಇದೆ. ಫಸ್ಟು ಸರ್ಕಾರ ಮಾಡಿದ ತಪ್ಪು. ಇಂಥ ಆಫೀಸರು ಸಸ್ಪೆಂಡ್ ಆಗಿರೋ ಆಫೀಸರ್ ತೊಗೊಂಡೋಗಿ ಇಂಥ ಪೊಸಿಷನ್ ಕೊಟ್ಟಿರೋದು, ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ಟಿರೋದು. ಆಮೇಲೆ CF ನಿರ್ಲಕ್ಷ್ಯ, ಅವ್ರ ಜೂನಿಯರ್ ಆಫೀಸರ್ಸು ನಿರ್ಲಕ್ಷ್ಯ ಇದೆ, ಅವರು ಸೀನಿಯರ್ ಆಫೀಸರ್ಸು ನಿರ್ಲಕ್ಷ್ಯ ಇದೆ. ಇವರಿಂದ 5 ಹುಲಿ ಬಲಿ ಆಗಿದೆ. ಇದು ನಮ್ಮ ನ್ಯಾಷನಲ್ ಆ್ಯನಿಮಲ್. ಇಷ್ಟು ಕೆಟ್ಟದಾಗೆ ಅಡ್ಮಿನಿಸ್ಟ್ರೇಷನ್ ಇದ್ದರೆ ಏನು ಉಳಿಯಲ್ಲ ನಮ್ಮ ಕರ್ನಾಟಕದೊಳಗೆ.